ಹೇಗೆ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವು ಆರಾಮಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನಿಸುತ್ತೆ. ಟೈಟಲು ಮತ್ತು ತಮ್ಮನೇಲಿ ನೋಡಿರ್ತೀರ. ಇನ್ನು ಕೋಲ್ಡು ಜ್ವರ ಹಂಗೆ ಐತೆ. ಸ್ವಲ್ಪ ವಾಯ್ಸ್ ಬಂದ್ಬಿಟ್ಟು ಸ್ವಲ್ಪ ಲೋ ಆಗಿ ಕೇಳಿಸ್ಬೋದು ನಿಮಗೆ. ಸೊ ಹೆಂಗಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇವಾಗ ಇರೋದು ಬಂದ್ಬಿಟ್ಟು ಹೊಸಕೋಟೆ ಹತ್ತತ್ರ ಇದ್ದೀವಿ. ಹೊಸಕೋಟೆ ಇದು ಬಂದ್ಬಿಟ್ಟು 4ನೇ ಆರ್ಡ್ರು. ಸೊ ತುಂಬಾ ಸಂತೋಷ ಆಗ್ತಿದೆ. ಬಟ್ ನನ್ನ ಗಾಡಿ ನೋಡಿ ಫುಲ್ಲು ಮಳೆ ಬಂದ್ಬಿಟ್ಟು, ಅಯ್ಯೋ ಯಾಕೆ ಕೇಳ್ತೀರಾ, ಗೋಪ್ರೋ ಎಲ್ಲ ರೆಡಿ ಮಾಡಿ ಸೆಟ್ ಮಾಡಿ ಸರಿ ಮೋಟೋ ವ್ಲಾಗಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಗಿದ್ದೆ. ಬಟ್ ನೋಡಿ ಇಲ್ಲಿ ಏನಾಯಿತು ಅಂತ. ಪರವಾಗಿಲ್ಲ. ಸೊ ಆಲ್ಮೋಸ್ಟ್ ಬಂದಿದ್ದೀವಿ, ಲೊಕೇಶನಲ್ಲೇ ಇದ್ದೀನಿ. ಸೊ ಇದೇ ಚೌಟ್ರಿ. ಸುಷ್ಮಾ ಬಂದ್ಬಿಟ್ಟು ಹೊರಗಡೆ ಇದ್ದಾಳೆ. ಸರಿ ನಿಮಗೆ ತೋರಿಸೋಣ ಏನೇನು ಎಡವೇಟ್ ಆಯ್ತಂತ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗಿದೆ ಗಾಡಿ. ಈ ಥರ ಎಲ್ಲ ನಾನು ಇಟ್ಕೊತಾನೇ ಇದ್ದಿಲ್ಲ. ಸೊ ಪರವಾಗಿಲ್ಲ. ಸೊ ಬೇಜಾರಾಗ್ತೈತೆ. ಸೊ ನಾಳೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ವಾಟ್ರ್ ವಾಶ್ ಮಾಡಬೇಕು. ಆ್ಯಕ್ಚುಲಿ ನಾನು ಕೆಲಸದಿಂದ ಹಂಗೆ ಬಂದೆ. ಸೊ ಇವತ್ತು ಹಾಫ್ ಡೇ ಒಂದಿನ ರಜಾ ಕೇಳಿ, ರಜಾನೇ ಕೊಟ್ಟಿಲ್ಲ. ಸೊ ಹಾಫ್ ಡೇ ಪರ್ಮಿಷನ್ ಕೇಳಿ ಬಂದೆ. ಹೆಂಗೋ ತಿರ್ಗಾ ನಾಳೆ ಬೆಳಗ್ಗೆ ಹಿಂಗೆ ಹೋಗೋಣ ಏನಂತ ಗೊತ್ತಿಲ್ಲ. ಸೊ ನಾಳೆ ಬೆಳಗ್ಗೆ ಅಂದರೆ ಮುಹೂರ್ತಮ್ ಇರುತ್ತೆ. ಮುಹೂರ್ತಮ್ಗೂ ಮೇಕಪ್ ಆರ್ಡ್ರ್ ಮಾಡೋರೆ. ಸೊ ಏನು ಎಂತ ಅಂತ ನನಗೆ ಗೊತ್ತಿಲ್ಲ. ಸೊ ಸುಷ್ಮಾ ಎಲ್ಲ ಡೀಲ್ ಮಾಡಿಸಿರೋದು, ನನಗೆ ಜಸ್ಟ್ ಅವ್ರಿಗೆ ಹೆಲ್ಪ್ ಮಾಡ್ತಿರೋದು ಅಷ್ಟೇ. ತುಂಬ ಕೋಲ್ಡು, ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಸೊ ಚಳಿ ಬೇರೆ ನಡುತ್ತಿದೆ ನೋಡಿ. ಶರ್ಟೆಲ್ಲ ಹೋಯ್ತು, ವೈಟ್ ಶರ್ಟು. ಪರವಾಗಿಲ್ಲ. ಸೊ ಆಲೀಸ್ವೇರ್ ಗಾಡಿ ಹೋಗ್ಬಿಟ್ಟು ನೀಟಾಗಿ ವಾಟರ್ ವಾಶ್ ಮಾಡಿ ನಿಲ್ಸೋಣ. ತಿರ್ಗಾ ನಾನು ಗಾಡಿನೇ ಯೂಸ್ ಮಾಡಲ್ಲ ಅಷ್ಟೇನು. ಬಟ್ ತುಂಬ ಬೇಜಾರಾಗ್ತೈತೆ. ಈ ಥರ ನಾನು ಕಂಡೀಷನಲ್ಲಿ ನಾನು ನೋಡೇ ಇಲ್ಲ ಗಾಡಿನ. ಬಟ್ ಪರವಾಗಿಲ್ಲ, ಮಳೆ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಹ್ಯಾಪನ್. ಸೊ ಏನೂ ಮಾಡೋಕ್ಕಾಗಲ್ಲ. ನಾನು ವ್ಲಾಗ್ ಬಂದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಗೈಸ್. ಇನ್ನೂ ಊಟ ಮಾಡಿಲ್ಲ. ಹೊರಗಡೆ ಬಂದ್ಬಿಟ್ಟು ಊಟ ಮಾಡ್ತಿದ್ದಲ್ಲ ಅಂತೆ ಸುಷ್ಮಾ. ನಾನು ಹೊರಗಡೆ ಹೋಗ್ಬಿಟ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಫೈನಲಿ ವರ್ಕ್ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ಲು. ಸೊ ಇಷ್ಟೊತ್ತು ಡ್ರೆಸ್ ಚೇಂಜು ಮಾಡ್ತಿದ್ರು. ಸೊ ಡ್ರೆಸ್ ಎಲ್ಲ ಸ್ವಲ್ಪ ಕಂಫರ್ಟಬಲಾಗಿ ಸೆಟ್ ಮಾಡೋಕ್ಕೆ ಇಷ್ಟೊತ್ತಾಯಿತು. ಸೊ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇವಾಗ ವರ್ಕ್ ಸ್ಟಾರ್ಟ್ ಮಾಡೋಲ್ಲ. மஞ்சு கூடு இது மஞ்சு அனுப்பிச்சுனால பொண்ணு கூட்டினதுக்கு பாருங்க. உங்களுக்கு இன்னொன்று சொல்றேன், எல்லாருக்கும் ஒதுக்கி நான் தேடி வந்தா ஆகாது. எல்லாருக்கும் ஃபோன் பண்ணேன். அப்புறமா போயிட்டு எல்லாருக்கும் கம்ப்ளைண்ட் பண்ணக்கூடாது. கூப்பிடல செய்யல. ஹலோ, எங்க மஞ்சு? புடவை கட்டியிருக்கிறியா? நீங்க சீக்கிரம் வா, ரூம் கிட்ட வா. கல்சம் ஏதாவது கல்சம் எடுத்து போய் கூட்டு வந்துருக்கோமா. கல்சம் ஆடாத போயிட்டு வரட்டு ஐயா. அது என்ன பாருங்க தெரியல. நீயும் கூட போ. அடி கை போட்டு கழுத்து மேல கை வைக்கணும், கேன மேல கை வைக்கணும். அப்படி இருக்க ಸೊ ಇಲ್ಲಿ ಬಂದ್ಬಿಟ್ಟು ಮೇಕಪ್ ಮಾಡ್ತಾವ್ರೆ. ಸೊ ಅಲ್ಲಿ ನೋಡಿ ಡೆಕೋರೇಷನ್ ನೋಡಿ ಮಸ್ತಾಗೈತೆ. ಮಸ್ತಾಗೈತಲ್ಲ. ಆ್ಯಕ್ಚುಲಿ ಮೇಲ್ಗಡೆ ಇರೋದಲ್ಲ ಪ್ಲಾಸ್ಟಿಕ್ ಫ್ಲವರು. ಸೊ ಈ ಕಡೆ ಇರೋದಲ್ಲ ಒರ್ಜಿನಲು. ಸೊ ಸೂಪರಾಗೈತೆ ಸೀರಿಯಸ್ ಆಗಿ. ಸೊ 1,40,000 ಏನೋ ಆಯ್ತು ಅಂತ ಅಂದರು. ಸೊ ನೋಡಿ, ನಾನು ನೋಡಿ ಝೂಮ್ ಮಾಡ್ತಾಯಿದ್ದೀನಿ ಹೆಂಗಿದೆ ಅಂತ ಹೇಳಿ. ಪರವಾಗಿಲ್ಲ.
ಆ್ಯಕ್ಚುಲಿ ಫಸ್ಟ್ ಟೈಮ್ ಆಡ್ರಲ್ವಾ, ಅದಕ್ಕೆ ಒಂಥರ ಚೆನ್ನಾಗೈತೆ. ಸೊ ಖುಷಿ ಆಗ್ತೈತೆ ನೋಡಿ. ಅದು ಬೇರೆ ಇಲ್ಲಿ ಮೈನ್ ರೋಡ್ ಅಲ್ವಾ, ಹೊಸಕೋಟೆ ಮೈನ್ ರೋಡು. ಸೊ 1,40,000 ವರ್ತಾ ಏನಂತ ಗೊತ್ತಿಲ್ಲ. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಎಂತ ಅಂತ. ನನಗೂ ಐಡಿಯಾ ಇಲ್ಲ, ಫಸ್ಟ್ ಟೈಮ್ ಅಲ್ವಾ, ನೋ ಐಡಿಯಾ, ನೀವೇ ಹೇಳಿ. ಸೊ ಬನ್ನಿ ತಿರ್ಗಾ ಹೋಗೋಣ ಒಳಗಡೆ. ಏನು ಅಷ್ಟು ಬೇಗ ಐ ಶ್ಯಾಡೋ ಹಾಕ್ಬಿಟ್ಟೆ? ಲೇಟ್ ಆಗ್ತಿದೆಯಾ ಅಂತ? ಎಲ್ಲರೂ ಹೋಗಿದ್ದಾರೆ ಪಾಪ. ಸಿಸ್ಟರ್ ನಮ್ಮಿಂದ ಲೇಟ್ ಆಯ್ತಾ? ಇಲ್ಲ ತಾನೆ. ಬಟ್ ಅವ್ರು ಹಂಗೆ ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ರೆಡಿ ಆಗಿ ನನಗೆ ಲೇಟ್ ಆದ್ರೂ ಪರವಾಗಿಲ್ಲ, ನನ್ನೇನು ಕೆಲಸ ಇಲ್ಲ. ಎಲ್ಲೇ ಮುಹೂರ್ತಾಗೆ ಕೆಲಸ ಇದ್ದವ್ರು ಹೇಳೋ ಥರ ಇಟ್ಕೊಳ್ತಾರೆ ಅಷ್ಟೇ. ಅದೆಲ್ಲ ಆಗದೆ ಬಿಡಿ ಸಿಸ್ಟರ್, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಜಾಲಿಯಾಗಿರಬೇಕು. ನಮ್ಮ ಥರ ನೋಡಿ ಜಾಲಿಯಾಗಿದ್ದೀವಿ ನೋಡಿ. ಒಳಗಡೆ ಎಷ್ಟೇ ಕಮಿಟ್ಮೆಂಟ್ಸ್ ಇದ್ರು ನಾವು ಆಚೆ ಜಾಲಿಯಾಗಿರಬೇಕು ಆ ಥರ. ನಮ್ಮ ಅತ್ತೆಯವ್ರ ಹತ್ರ ಆಗಲ್ಲ. ಎಷ್ಟು ಜಗಳ ಗೊತ್ತಾ, ಏನಕ್ಕೆ ಮ್ಯಾರೇಜ್ ಮಾಡ್ಕೊಂಡೆ ಅನ್ಸ್ಬಿಡುತ್ತೆ ನನಗೆ. ಇಲ್ಲ, ಕೆಲವು ಫ್ಯಾಮಿಲಿ ಸೆಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನನಗೆ ಮ್ಯಾರೇಜ್ ಆಗಿ 3 ಇಯರ್ಸು. ಅಣ್ಣ ಮುಂಚೆ ನಾವೇ ಮದುವೆ ಮಾಡ್ಕೊಂಡ್ಬಿಟ್ರಿ. ನಮ್ಮದು ಅಷ್ಟೇ. ನನ್ನ ಮನೆಯಲ್ಲಿ ಊಟ ಮೇಲೆ ಅನ್ಸಂತ ಒಪ್ಕೊಂಡೇನ. ನಾನು ಮನೆ ಬಿಟ್ಟಿನೇ ಬಂದು ಮಾಡ್ಕೊಂಡೆ. ಇವಾಗ ಇವ್ರು ಮ್ಯಾರೇಜ್ ಮಾಡಿದಾಗ ನಮಗೂ ಹರ್ಟ್ ಆಗುತ್ತೆ. ಇವಾಗ ಅವ್ರದ್ದು ಲವ್ ಮ್ಯಾರೇಜೇ. ಬಿಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿ. ಈಗ ಬ್ಲಾಗ್ ಮಾಡ್ತಾ ಇದ್ದೀನಿ ಬಿಡಿ, ಬೇಡ ಸುಮ್ಮನೆ ಏನಕ್ಕೆ. ಅದು ಲೈಫು ಇವಾಗ ಒಂದೇ ಒಂದು ಇಲ್ಲ ಸಿಸ್ಟರ್, ಹೆಂಗೆ ಗೊತ್ತಾ, ಅಪ್ಸು ಇರುತ್ತೆ ಡೌನ್ಸು ಇರುತ್ತೆ. ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು. ನಾನು ಸುಷ್ಮಾ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ. ನೀವು ಇದಕ್ಕೆ ಇಲ್ಲ ನೀವು ಇವಾಗ ಎಲ್ಲಿ ಜಾಯಿಂಟ್ ಫ್ಯಾಮಿಲಿ ಆಗಿದ್ದೀರಾ? ಸಪ್ರೇಟಾಗಿ ಇದ್ದೀವಿ. ನಾವು ರನ್ ಮಾಡ್ಕೊಳ್ತೀವಿ, ಮನೆ ರನ್ ಮಾಡ್ಕೊಂಡು. ಈಗ 1 BHK ನನ್ನ ಲೈಫ್ ಸ್ಟಾರ್ಟ್ ಆಗಿದೆ. ಒಂದು ಚಿಕ್ಕ ರೂಮ್ ಇದ್ದಾನೆ ನಮ್ಮ ಥರ. ಯಾರು ಆಕ್ಸೆಪ್ಟ್ ಮಾಡಿಲ್ಲ ಅಂತಲ್ಲ. ನನ್ನ ಹಸ್ಬೆಂಡ್ ಕೆಲಸ ಫಸ್ಟ್ ಕೆಲಸ ಜಾಬ್ ಸಿಗ್ತಾ ಇದ್ರು. ಕೆಲಸ ಸಿಕ್ತು, ಸ್ಟೆಪ್ ಬೈ ಸ್ಟೆಪ್ ಹಂಗೆ ಇಂಪ್ರೂವ್ ಆಗಿದೆ ಅಷ್ಟೇ. ಇವಾಗ ಇಬ್ಬರು ದುಡ್ಡು ಸಂಪಾದನೆ ಮಾಡೋಕ್ಕೆ ಒಳ್ಳೇದಾಗಿ ಬಿಡಿ ಬ್ಲಾಗ್ ಮಾಡ್ತಿದ್ದೀನಿ ಬಿಡಿ, ಬೇಡ ಸುಮ್ಮನೆ ಏನಕ್ಕೆ ಪರ್ಸ್ನಲ್ ಎಲ್ಲ ಹೇಳ್ತೀರಾ ಬಿಡಿ. ಎಲ್ಲೋ ಇದೆ ಪಕ್ಕ சொன்னால ஷோர் அப்புறமா லக்கேஜ் எத்தனை அதுன்ட்டு ஏதாவது சண்டை வரக்கூடாது சொன்னாலும் உங்களுக்கு ಎಷ್ಟು ಲಗೇಜ್ சொன்னாதானே. ಫ್ಯಾನ್ ಕೊಡುವರು. ನಿಕ್ಕತ್ರಲ್ಲ ಕವರ್ ಮಾಡು ಸುಷ್ಮಾ. ನಿಕ್ಕು ಆಂಟಿ ಪಾಲಿಸಲ್ಲ.
ಒಂದು ಹಾಫ್ ಆನ್ ಅವರ್. ಹಾಫ್ ಆನ್ ಅವರ್ ಇಲ್ಲ ಅವ್ರು ಮಾಡಾಕಿದ್ರೆ ಬೇಗ ಮಾಡಿ. ಇಲ್ಲ ಇವ್ರದ್ದು ಇರಿ. ಇಲ್ಲ ನಮಗೆ ಇದು ಮಾಡೋದು ಹಾಂ ಹಾಂ. ಫೈನ್ಲಿ ಬಂದು ಮೇಕಪ್ ಎಲ್ಲ ಮುಗೀತು. ಇವಾಗ ಬಂದು ಹೇರ್ ಸ್ಟೈಲ್ ಮಾಡ್ತಾವಲೆ. ಸೊ ಹೆಂಗೆ ಬಂದೈತೆ ಅಂತ ಹೇಳಿ. ಸುಷ್ಮಾ ಟಯರ್ಡಾ? ಹಾಂ ಇಲ್ಲ, ಇವ್ರಿಗೆ ಟೈಮ್ ಆಗುತ್ತೆ. ಅವ್ರಿಗೆ ಹೇಳಿದ್ದೆ ಟೈಮ್ ಆಗುತ್ತೆ ತುಂಬ ಅಂತ. ಸಿಸ್ಟರ್ ನಮ್ಮ ಸೈಡ್ ಏನಾದರೂ ಫಾಲ್ಟ್ ಏನಾದಿದೆಯಾ? ಇಲ್ಲ ತಾನೆ? ಹ್ಞೂ. ಪ್ರದೀಪ್ ಅಂತ ಅಲ್ಲ ಪೊಮ್ಮೆ ಇನ್ನೂ ಅದು ಇನ್ನೂ ಅಲ್ಲ, ಹುಡುಗಿನೇ ಬಂದಿಲ್ಲ. ಹೆವಿ ಅರ್ಜೆಂಟ್ ಮಾಡ್ತಾರಲ್ಲ. ಹೆವಿ. ಸೂಪರ್ ಫೋನ್. ಸೊ ಹೇರ್ ಸ್ಟೈಲು ಮುಗೀತು. ಸೊ ವಾಯ್ಸ್ ಕೇಳುತ್ತ ಏನೋ ಗೊತ್ತಿಲ್ಲ. ಸೊ ಫಂಕ್ಷನ್ ಮಾಡ್ತಿದ್ದಾರೆ, ಬೇಜಾರು ಮಾಡ್ಕೊಂಡ್ರಿ. ಮೇಲ್ಗಡೆ ಸ್ವಲ್ಪ ಪ್ಲಾಸ್ಟಿಕ್ ಫ್ಲವರೆಲ್ಲ ಇರಬೇಕು. ಸೊ ಹಾಕಿದ ತಕ್ಷಣ ಮುಗಿಯುತ್ತೆ. ಆ್ಯಕ್ಚುಲಿ ಆಚೆ ಬಂದ್ಬಿಟ್ಟು ಸಾಂಗ್ ಪ್ಲೇ ಆಗ್ತೈತೆ. ಸೊ ಮೇ ಬಿ ಕಾಪಿರೈಟ್ ಕ್ಲೈಮ್ ಬಂದ್ರೂ ಬರ್ಬೋದು. ನಾನು ಬಂದ್ಬಿಟ್ಟು ಪಟ್ ಅಂತ ಫೈನಲ್ ಲುಕ್ ತೋರಿಸ್ಬಿಟ್ಟು ರಿಸೆಪ್ಷನ್ ಲುಕ್ ಇದು, ಮುಹೂರ್ತಮ್ ಲುಕ್ಕು ಮಾರ್ನಿಂಗ್ ಬರುತ್ತೆ. ಅದು ಬ್ಲಾಗ್ ಶೂಟ್ ಮಾಡಿ ನಾನು ಹಾಕಿರ್ತೀನಿ ನೆಕ್ಸ್ಟ್ ಬ್ಲಾಗು ನೋಡಿ. ಸೊ ಔಟ್ಲುಕ್ ನೋಡಿ ಹೆಂಗೈತೆ ಅಂತ ಹೇಳಿ. ಹೇರ್ ಸ್ಟೈಲು ಮತ್ತು ಮೇಕಪ್ಪು ಇಲ್ಲಿ ಸಿಸ್ಟರ್. ಹೆಂಗಿದೆ ಸಿಸ್ಟರ್? ಫೀಡ್ಬ್ಯಾಕ್ ಹೇಳಿ. ತುಂಬ ಚೆನ್ನಾಗಿದೆ, ಸ್ಯಾಟಿಸ್ಫೈ ಆಗಿದೆ ನನಗೆ. ಹಾಂ ನೀವು ಮಾಡಿರೋದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ್ಯಕ್ಚುಲಿ, ಹಾ. ಚೆನ್ನಾಗಿ ಮಾಡ್ತೀರಂತ. ಹಾಂ, ಬಟ್ ಈಗ ಬಂದ್ಬಿಟ್ಟು ಬೆಸ್ಟ್ ಮಾಡಿದ್ದೀವಿ. ಇದಕ್ಕೆ ಶಾಕ್ ಆಗ್ದಿರಂಗೆ ಬೆಳಗ್ಗೆ ಬಂದು ಮುಹೂರ್ತಮ್ ಆಯ್ತಲ್ಲ. ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಮದುವೆ ಹೆಣ್ಣಲ್ಲ. ನೀವು ಯಾರಂತ ಹೇಳ್ಬಿಡಿ ನೀವೇ. ರಿಲೇಷನಲ್ಲಿ ಆ್ಯಕ್ಚುಲಿ ನಮ್ಮ ಬ್ರದರ್ ಇನ್ ಲೋ ಮ್ಯಾರೇಜು, ಅವರು ಸಿಸ್ಟರ್ ಇನ್ ಲೋ ನಾನು. ಹಾ. ಸೊ ಅದರಿಂದಲೇ ನಾನು ಬ್ರೈಡಲ್ ಇಲ್ಲ, ಜಸ್ಟ್ ಸ್ವಲ್ಪ ನಾನ್ ಬ್ರೈಡಲ್ ಬೇಕು, ಬಟ್ ಬ್ರೈಡಲ್ ಲುಕ್ ಬಂದಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಆ್ಯಕ್ಚುಲಿ ಆಚೆ ಬಂದ್ಬಿಟ್ಟು ಸಾಂಗ್ ಪ್ಲೇ ಆಗ್ತಿದೆ. ಕೇಳಿಸ್ತಿದ್ಯಾ ಏನಂತ ಗೊತ್ತಿಲ್ಲ. ನನ್ನ ಹತ್ರ ಮೈಕ್ ಐತೆ, ಬಟ್ ಆದ್ರೂ ನಿಮ್ಗೆ ಕೇಳಿಸ್ತಿದ್ಯಾ ಏನಂತ ಗೊತ್ತಿಲ್ಲ. ಸೊ ಬ್ಲಾಗ್ ಎಲ್ಲ ಹೆಂಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ಸೊ ಔಟ್ಲುಕ್ ನೋಡಿ, ಫುಲ್ ಹ್ಯಾಪಿ. ಮುಗೀತಾ? ಆ್ಯಕ್ಚುಲಿ ಇವರು ಒಬ್ಬರಿಗಿಲ್ಲ, ಒಂದು ಎರಡು ಮೂರು ಜನ ಅನಿಸುತ್ತೆ. ಸೊ ಎಕ್ಸ್ಟ್ರಾ ಬಂದ್ಬಿಟ್ಟು ಮೇಕಪ್ ಮಾಡಿಸ್ಕೊಂಡು ಚೆನ್ನಾಗೈತೆ ಅಂತ. ಬಟ್ ಆದರೆ
ವೀಡಿಯೋದಲ್ಲಿ ತೋರಿಸ್ಬೇಡ ಅಂತ ಅಂದ್ಬಿಟ್ರು. ಇವ್ರ ಹಸ್ಬೆಂಡಿಗೂ ಮಾಡಿದ್ರು ಮೇಕಪ್ ಅಲ್ಲ, ಸೊ ಅದೆಲ್ಲ ಚೆನ್ನಾಗಿತ್ತು, ಬಟ್ ವೀಡಿಯೋದಲ್ಲಿ ಆಗಬೇಡ ಅಂತ ಅಂದರು. ಅದಕ್ಕೆ ನಾನು ವೀಡಿಯೋ ಬಂದ್ಬಿಟ್ಟು ತೆಗ್ದಿಲ್ಲ. ಇವ್ರದ್ದು ಹೆಂಗೈತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಗುರ್ತಮ್ ಲುಕ್ಕು ನೆಕ್ಸ್ಟ್ ವೀಡಿಯೋ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ವೆಯ್ಟ್ ಮಾಡಿ. ಸೊ ಲವ್ ಯು ಇದೇ ಥರ ಸಪೋರ್ಟ್ ಮಾಡಿ ಗೈಸ್.